ಅಹೇಯಂ ಅನುಪಾದೇಯಂ ಮನೋವಾಚಾಮಗೋಚರಂ ಅಪ್ರಮೇಯಂ ಅನಾದ್ಯಂತಂ ಬ್ರಹ್ಮ ಪೂರ್ಣಮಹಂ ಮಹಃ. ಅಹೇಯಂ ಅನುಪಾದೇಯಂ ಮನೋವಾಚಾಮಗೋಚರಂ ಅಪ್ರಮೇಯಂ ಅನಾದ್ಯಂತಂ ಬ್ರಹ್ಮ ಪೂರ್ಣಮಹಂ ಮಹಃ. ಅಹೇಯಂ ಅನುಪಾದೇಯಂ ಮನೋ ವಾಚಾಮ ಅಗೋಚರಂ ಅಪ್ರಮೇಯಂ ಅನಾದ್ಯಂತಂ ಬ್ರಹ್ಮ ಪೂರ್ಣಮಹಂ ಮಹಃ ಪೂರ್ಣಂ ಅಹಂ ಮಹಃ ಮಹಃ. ಅಹೇಯಂ, ಹೇಯ ಅಂದ್ರೆ ಬಿಡ್ತಕ್ಕದ್ದು ಅಂತ. ಅನುಪಾದೇಯಂ ಅಂದ್ರೆ ಉಪಾದೇಯಂ ಅಂದ್ರೆ ಹಿಡ್ಕೊಳ್ತಕ್ಕದ್ದು ಅಂತ. ಹೇಯಂ ಅಂದ್ರೆ ಬಿಡ್ತಕ್ಕಂಥದ್ದು, ಉಪಾದೇಯಂ ಅಂತಂದ್ರೆ ಹಿಡ್ಕೊಳ್ತಕ್ಕಂಥದ್ದು. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಹಿಂದ್ಗಡೆ ವಿರುದ್ಧಾತ್ಮಕವಾಗಿರ್ತಕ್ಕಂಥ ಶಬ್ದಗಳನ್ನ ಅಹೇಯಂ ಅಂತ ಹಾಕಿದ್ದಾರೆ, ಅನುಪಾದೇಯಂ ಅಂತ ಹಾಕಿದ್ದಾರೆ ಅವರು. ಆತ್ಮನ ವರ್ಣನೆ ಅನೇಕ ರೀತಿಯಾಗಿ ವರ್ಣಿಸುವಂತಹದ್ದು. ನಿನ್ನೆ ದಿನ ಜ್ಞಾತೃ ಜ್ಞೇಯ ಜ್ಞಾನಕ್ಕೆ ಅತೀತವಾಗಿರ್ತಕ್ಕಂಥದ್ದು, ಶೂನ್ಯಂ ಅನಂತಂ, ಅದು ಸ್ಥಿರ, ಅದು ಶೂನ್ಯ ಅಂತಕ್ಕಂಥದ್ದಕ್ಕೆ ಬೇರೆ ಬೇರೆ ಅರ್ಥಗಳು. ಅಂದ್ರೆ ಈಗ ವಾಯುವಿನಿಂದ ಮೇಲೆ ಹೋದಾಗ ಅದು ನಿರ್ವಾತ ಪ್ರದೇಶ ಅಂತ ಕರಿತೀವಿ. ಅಲ್ಲಿ ಏನು ಸಂಚಾರ ಇಲ್ಲದೆ ಇರ್ತಕ್ಕಂಥದ್ದು ಒಂದು ವ್ಯವಸ್ಥೆ. ಅಲ್ಲಿ ಕ್ರಿಮಿಕೀಟಗಳಿಲ್ಲ, ಯಾಕಂದ್ರೆ ಗಾಳಿನೇ ಇಲ್ಲ ಅಂತಂದಾಗ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಇರಂಗಿಲ್ಲ. ಅಂತಹ ಒಂದು ಸ್ಥಿತಿ ಏನು ಬರ್ತದೆ, ಯಾವಾಗ ಮನಸ್ಸು ತನ್ನ ವ್ಯಾಪಾರಗಳನ್ನು ನಿಲ್ಲಿಸ್ತದೆ, ಅಂತಹ ಒಂದು ಸ್ಥಿತಿ ಅದು ಶೂನ್ಯ ಸ್ಥಿತಿ. ಮತ್ತೆ ಶೂನ್ಯ ಸ್ಥಿತಿ ಅಷ್ಟೇ ಅಲ್ಲ, ಅದು ಆಕಾಶ ಅಷ್ಟೇ ಅಲ್ಲ, ಅದು ಆಕಾಶದ ಆಚೆ ಮತ್ತೊಂದು ಲೋಕ ಇದೆ ಅಂತ ಐತರೇಯ ಉಪನಿಷತ್ತು. ಹಾಗಾಗಿ ದ್ವಿಲೋಕದ ಆಚೆ ಅಂತ ಬರೀತಾರೆ ಅವರು. ನಮಗೀಗ ಆಕಾಶ ದ್ವಿಲೋಕ ಅಂದ್ರೆ ಸೂರ್ಯ ಲೋಕ ತನಕ ಆಕಾಶ ಕಾಣುತ್ತೆ, ಅದರ ಆಚೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಅಲ್ವ. ಹಾಗಾಗಿ ಆ ಪರಮಾತ್ಮ ವಸ್ತು ಈಗ ಕಾಣುವಂತಹ ಸೂರ್ಯನ ಏನು ಒಂದು ಸೌರಮಂಡಲ ಅಂತ ಏನ್ ಹೇಳ್ತೀವಿ, ಇಷ್ಟನ್ನ ಸ್ಪಷ್ಟವಾಗಿ ಕಾಣದೆ ಇದ್ರೂ ಸುಮ್ಮನೆ ನೋಡ್ತೀವಿ. ಅದರ ಆಚೆ ಏನದ, ನಕ್ಷತ್ರಗಳ ಆಚೆ ಏನದ, ಸೂರ್ಯನ ಆಚೆ ಏನದ, ಇಲ್ಲ, ಅಲ್ಲಿಗೆ ಹೋಗಲ್ಲ ನಮ್ಮ ಕಣ್ಣು. ಆದರೆ ಜ್ಞಾನಿಯಾಗಿರ್ತಕ್ಕಂಥವನು ಉಪನಿಷತ್ತಿನ ವಾಕ್ಯದಿಂದ ಆ ನಿರ್ವಾತ ಪ್ರದೇಶದವನ್ನ ದಾಟಿದ ಮೇಲೆ ಅಲ್ಲಿ ಅನಂತನಾಗಿರ್ತಕ್ಕಂತಹ ಪರಮಾತ್ಮನನ್ನ ನೋಡ್ತಾನೆ. ಮತ್ತೆ ನೋಡ್ತಾನೆ ಅಂದಾಗ ಅಲ್ಲಿ ಮನಸ್ಸಿರುತ್ತಾ, ಜ್ಞಾತೃ ಇರ್ತಾನ ಅಂತ ಕೇಳಿದ್ರೆ ಈ ಜ್ಞಾತೃ ಇರೋದಿಲ್ಲ ಅಂತ ಹೇಳಕ್ಕೋಸ್ಕರ ಸಲುವಾಗಿ ನಿರ್ವಿಕಲ್ಪಕಂ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಲ್ಪ ಇರೋದಿಲ್ಲ. ಯಾಕೆಂದ್ರೆ ಇದು ಸಂಕಲ್ಪ ವಿಕಲ್ಪ ಅಂತಕ್ಕಂಥದ್ದು ಮನಸ್ಸಿನ ಗುಣ. ಮನಸ್ಸರದ ಆಚೆ ಇರ್ತಕ್ಕಂತಹ ಸ್ಥಿತಿಯಲ್ಲಿ ಯಾವುದೇ ವಿಕಲ್ಪ ಇರೋದಿಲ್ಲ.
ಸೊ ಹಾಗಾಗಿ ಇದು ನಿರ್ವಿಕಲ್ಪಕಂ, ಕೇವಲ ಅಖಂಡ ಚಿನ್ಮಾತ್ರ, ತಾನೇ ತಾನಾಗಿರ್ತಕ್ಕ, ಕೇವಲ ಅಂದ್ರೆ ಇನ್ನೊಂದು ಇಲ್ಲದೆ ಇರ್ತಕ್ಕಂಥದ್ದು, ಮತ್ತೆ ಖಂಡ ಇಲ್ಲದೆ ಇರತಕ್ಕಂಥದ್ದು. ಚಿನ್ಮಾತ್ರಂ ಪರಂ ತತ್ವಂ ವಿದುರ್ಬುಧಾಹ, ಅಂತಹ ಶ್ರೇಷ್ಠವಾದ ಜ್ಯೋತಿ, ಪರಂಜ್ಯೋತಿ, ಸರ್ವವನ್ನ ಬೆಳಗುವಂತಹ, ಸರ್ವವು ತಾನೇ ತಾನಾಗಿರ್ತಕ್ಕಂತಹ ಈ ಇಂದ್ರಿಯಗಳ ವ್ಯಾಪಾರದ ಪರಿಧಿಯ ಆಚೆ ಯಾವ ಬುಧ ನೋಡಿದ್ನು ಅಂತಹ ಒಂದು ಬ್ರಹ್ಮಸ್ಥಿತಿಯನ್ನ ಇಲ್ಲಿ ಸ್ಟೂಡೆಂಟ್ಗೆ, ಅವನು ಶೂನ್ಯ ನಿಂತುಕೊಂಡಿದ್ನಲ್ಲ, ಶೂನ್ಯದ ಆಚೆ ಇರ್ತಕ್ಕಂತಹ ಅನಂತವಾದ ಪರಮಾತ್ಮನನ್ನ, ಕೇವಲನಾದ, ಅಖಂಡನಾದ, ವಿಕಲ್ಪರಹಿತನಾದ, ಪರಂ ಜ್ಯೋತಿಯಾದ, ಪರಮ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನನ್ನ ಜ್ಞಾನಿಯ ಒಂದು ತತ್ವ ಏನಿದೆಯೋ, ಜ್ಞಾನಿಯ ತನ್ನ ಅವನು ಮಾತು ಇದೆಯೋ, ಅಂತಹ ಜ್ಞಾನಿ ಆಡಿರ್ತಕ್ಕಂತಹ ಮಾತನ್ನ ಆಚಾರ್ಯ ಶಂಕರರು ಇಲ್ಲಿ ಶಿಷ್ಯನಿಗೆ ತಿಳಿಸ್ಲಿಕ್ಕೋಸ್ಕರ ಸಲುವಾಗಿ ಹೇಳಿರ್ತಕ್ಕಂಥದ್ದು. ಸೊ ದೆನ್ ಅದಾದ್ಮೇಲೆ ಮತ್ತೆ ಇನ್ನೇನು ಅಂತಂದ್ರೆ ಇನ್ನೂ ಬೇಕಾದಷ್ಟಿದೆ ಅಂದ್ರ ಅಹೇಯಂ. ಹೇಯ ಅಂದ್ರೆ ಬಿಡತಕ್ಕಂಥದ್ದು, ಅಹೇಯಂ, ಅಹೇಯಂ ಅಂದ್ರೆ ಬಿಡಕ್ ಬರದೇ ಇರತಕ್ಕಂಥದ್ದು. ಅನುಪಾದೇಯಂ ಅಂದ್ರೆ, ಪದೇಯಂ ಅಂದ್ರೆ ಹಿಡ್ಕೊಳ್ತಕ್ಕಂಥದ್ದು, ಅನುಪಾದೇಯಂ ಅಂತಂದ್ರೆ ಅದು ಹಿಡಿಲಿಕ್ಕೆ ಬರದೇ ಇರತಕ್ಕಂಥದ್ದು. ಈಗ ಉಸಿರು ತಗೊಳ್ತೀವಿ, ಉಸಿರನ್ನ ಬಿಡ್ತೀವಿ, ತಗೊಳ್ತಕ್ಕಂಥದ್ದು, ಬಿಡತಕ್ಕಂಥದ್ದು, ಇದು ನಿರಂತರವಾಗಿ ತಗೊಳ್ಳೋದನ್ನ ಬಿಡೋದನ್ನ ತಗೊಳ್ಳೋದನ್ನ ಬಿಡೋದ್ರಿಂದನೇ ಪ್ರಾಣ ನಮಗೆ ಗೋಚರಕ್ಕೆ ಬರುತ್ತೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರ, ಪ್ರಾಣ ತಗೊಳ್ಳೋದ್ರಿಂದ ಬಿಡೋದ್ರಿಂದ ಇರುವಂತಹದ್ದು ಗೊತ್ತಾಗುತ್ತೆ. ಸೊ ಈ ಆತ್ಮ ಇದೆಲ್ಲ, ಇದು ಯಾಕೆ ಹಿಂಗ ತಗೊಳ್ಳೋದು ಬಿಡೋದು ಗೊತ್ತಾಗತ್ತಂತಂದ್ರೆ, ಪ್ರಾಣಕ್ಕೆ ಒಂದು ಸೀಮಿತತೆ ಇದೆ. ಅದು ದೇಹ ಎಲ್ಲಿ ತನಕ ಅದನ್ನ ಹಿಡ್ಕೊಳ್ತದ ಬಿಡ್ತದ ಅಲ್ಲಿ ತನಕ ಪ್ರಾಣ ಇರ್ತದ. ಯಾವಾಗ ದೇಹದಲ್ಲಿ ಅದನ್ನ ಹಿಡ್ಕೊಳ್ಳೋದು ಬಿಡೋದು ಕೆಪಾಸಿಟಿ ಕಡಿಮೆ ಆಗ್ಬಿಡುತ್ತೆ ನಿಮಗೆ, ಪ್ರಾಣ ಏನಾಗಿಬಿಡ್ತದೆ, ಆ ಬಾಡಿಯಿಂದ ನಿರ್ಗಮಿಸಿಬಿಡ್ತದೆ. ಈಗ ಕೆಲವೊಮ್ಮೆ ಅಸ್ತಮ ತೊಂದಿರ್ತಕ್ಕಂಥವ್ರಿಗೆ, ಹಾರ್ಟ್ ಪ್ರಾಬ್ಲಮ್ ಆಗತಕ್ಕಂಥವ್ರಿಗೆ, ಅಲ್ಲಿ ಯಾವಾಗ ಆ ಆನಾಪಾನ ನಡೆಯಲು ಆಯ್ತು, ನಿಧಾನವಾಗಿ ಪ್ರಾಣ ವಿಡ್ರಾ ಮಾಡ್ಕೊಂಡ್ಬಿಡತ್ತ. ಆದರೆ ಈ ಆತ್ಮ ಇದನ್ನಲ್ಲ, ಇವನು ಹಿಡ್ಕೊಳಕ್ಕೆ ಬಿಡೋದಕ್ಕೆ ಬರದೇ ಇರ್ತಕ್ಕಂಥವನು ಅಂತ. ಅವನನ್ನ ಹಿಡ್ಕೊಳಕ್ಕೂ ಬರೋದಿಲ್ಲ, ಅವನನ್ನ ಬಿಡಕ್ಕೆ ಬರೋದಿಲ್ಲ. ಇದು ಹೇಗೆ ಅಂದ್ರೆ, ಈಗ ನೀವು ಆಕಾಶನ ತಗೊಳ್ಳಿ, ಆಕಾಶನ ಹಿಡ್ಕೊಳಕ್ ಬರಂಗಿಲ್ಲ, ಯಾಕಂದ್ರೆ ಅದರ ಸಂಚಾರ ಇಲ್ಲ, ಅದು ನಿರ್ವಾತದ್ದು. ಮತ್ತೆ ಬಿಡಕ್ ಬರಂಗಿಲ್ಲ, ಯಾಕಂತಂದ್ರೆ ಹಿಡ್ಕೊಂಡ್ರೆ ತಾನೇ ಬಿಡಕ್ ಬರೋದು. ನಿಮ್ಗೆ ಹಿಡ್ಕೊಳಕ್ಕೆ ಬರೋದಿಲ್ಲ ಅಂತಂದ್ಮೇಲೆ ಬಿಡಕ್ಕಿಲ್ಲ ಅಂತ ಬರುತ್ತ. ಆದ್ರೆ ಪ್ರಾಣದಲ್ಲಿ ನಮ್ಗೆ ಗೊತ್ತಾಗತ್ತ, ಹಿಡ್ಕೊಳ್ಳೋದು ಗೊತ್ತಾಗತ್ತ, ಅಂದ್ರೆ ಎಳ್ಕೊಳ್ಳೋದು ಗೊತ್ತಾಗತ್ತೆ, ಬಿಡೋದು ಗೊತ್ತಾಗತ್ತ, ಮತ್ತೆ ಸಾಧ್ಯವಾದ್ರೆ ಅದು ನಿಲ್ಲಿಸ್ತೀವಿ ಅದನ್ನ. ಪ್ರಾಣದಲ್ಲಿ ನಮಗೆ
ಪೂರಕ, ರೇಚಕ, ಕುಂಭಕ ಸ್ಥಿತಿ ಗೊತ್ತಾಗುತ್ತವ. ಇಲ್ಲೆಲ್ಲ ಸ್ವಲ್ಪ ಎಲ್ಲರೂ ಪ್ರಾಣಾಯಾಮ ಮಾಡಿರೋದ್ರಿಂದ, ಇಲ್ಲಾಂದ್ರೆ ಈ ರೇಚಕ ಕುಂಭಕ ಪೂರಕನ್ನೇ ದೊಡ್ಡದು ತತ್ವ ತರ. ಅದಕ್ಕೇನೇನೋ ಈ ನಡುವಂತೂ ಸಿಕ್ಕಾಪಟ್ಟೆ ಕೆಲವೊಮ್ಮೆ ಪೂರಕ, ರೇಚಕ, ಕುಂಭಕ ಈ ಬಾಹ್ಯವಾಗಿ ಮಾಡ್ತಕ್ಕಂಥದ್ದು ಅಲ್ಲ ಅಂತೇಳಿ ಕೆಲವೊಬ್ರದು ಏನೇನೋ ಅವ್ರದ್ದೇ ಆಗಿರ್ತಕ್ಕಂಥದ್ದು ಒಂದು ಇನ್ಸ್ಟಿಟ್ಯೂಟ್ಗಳು ಮಾಡಿಕೊಂಡು ಅದನ್ನ ಗೈಡ್ ಮಾಡ್ತಕ್ಕಂಥವ್ರು. ಇದು ದೊಡ್ಡ ಶಾಸ್ತ್ರ ಅಂತ ಹೇಳಕ್ಕೋಸ್ಕರ ಅಷ್ಟೇ ನಿಮಗೆ, ಮತ್ತೆ ಇನ್ನೇನ್ ಬೇಡದ್ರಿ ಸಬ್ಜೆಕ್ಟು. ಅಂದ್ರೆ ಈ ಫಿಲಾಸಫಿ ಯಾವುದು ಅಗೋಚರವಾಗಿರ್ತಕ್ಕಂಥದ್ದು ಇದೆಯಲ್ವಾ, ಈ ಅಗೋಚರವಾಗಿರ್ತಕ್ಕಂತಹದ್ದು ತಿಳ್ಕೊಳಕ್ ಹೋದಾಗ ಗೋಚರವಾಗತಕ್ಕಂತಹದ್ದೇ ಸಿಕ್ಕಾಪಟ್ಟೆ ಗೊಂದಲ ಇರುವಾಗ, ಪ್ರತ್ಯಕ್ಷ ಇಂದ್ರಿಯಕ್ಕೆ ಸ್ಪಷ್ಟವಾದ ಅನುಭವ ಬರುವಂತಹದ್ದೇ ಗೊಂದಲ ಇರುವಾಗ, ಈಗ ಸಿಂಪಲ್ ನೋಡ್ರಿ, ಈಗ ಊಟ ಗೊತ್ತಾಗತ್ತೆ ನಮ್ಗೆ, ಅದ್ರಾಗ ಏನದ, ಕ್ಯಾಲರಿ ಏನದ, ಯಾವ ವಿಟಮಿನ್ ಅದ. ಆದ್ರೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿದ್ರು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ಅಲ್ಲಿ ಗೊತ್ತಾಗದಂತೆ ಮತ್ತೆ ಏರುಪೇರಾಗತ್ತದು. ಯಾಕಾಗತ್ತೇನಂತ ಗೊತ್ತಿಲ್ಲ. ಸೊ ಯಾವುದು ನಮಗೆ ಸ್ಪಷ್ಟವಾಗಿ ಪ್ರತ್ಯಕ್ಷ ಜ್ಞಾನಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಇದೆಯೋ ಅದೇ ನಮಗೆ ಸ್ಪಷ್ಟತೆ ಇಲ್ಲದೆ ಇದ್ದಾಗ, ಇನ್ನು ಅಗೋಚರವಾಗಿರ್ತಕ್ಕಂತಹ ಈ ವಿಷಯದಲ್ಲಿ ಸಿಕ್ಕಾಪಟ್ಟೆ ಗೊಂದಲವನ್ನ ಸೃಷ್ಟಿಸುವಂತಹದ್ದು ಸುಮಾರು ಯಾರು ಸಾಧಕನಾಗಿರ್ತಕ್ಕಂಥವನಿಗೆ ಇದರಾಗ ಚಲಿಸುವಾಗ ಬರುವಂತಹದ್ದು. ಹಾಗಾಗಿ ಇಲ್ಲಿ ಪ್ರಾಣವನ್ನ ತತ್ವಕ್ಕಿಂತ ಮೀರಿರ್ತಕ್ಕಂಥದ್ದು ಆತ್ಮ ಅಂತ ಹೇಳ್ಬೇಕಾಗ್ಯದ ಅವರಿಗೆ. ಹಾಗಾಗಿ ಅಹೇಯಂ ಅನುಪಾದೇಯಂ, ಪ್ರಾಣದ ತರ ತಗೊಳಕ ಬಿಡ್ಲಿಕ್ಕೆ ಬರುವಂತಹದ್ದು ಅಲ್ಲ. ಯಾಕೆ ಅಂತಂದ್ರೆ ತಗೊಳ್ಳೋದಕ್ಕೆ ಬಿಡೋದಕ್ಕೆ ಪ್ರಾಣದಕ್ಕಿಂತ ಭಿನ್ನವಾಗಿ ಇನ್ನೊಂದು ಪ್ರಾಣ ಇಲ್ಲದೆ ಇರತಕ್ಕಂಥದ್ದು ವಸ್ತು ಇದ್ದಾಗ ನಮಗೆ ಹಿಡ್ಕೊಳ್ಳೋದು ಬಿಡೋದು ಗೊತ್ತಾಗತ್ತೆ. ತಾನೇ ತಾನಾಗಿರ್ತಕ್ಕಂತಹ ಸರ್ವವು ವ್ಯಾಪಿಸಿಕೊಂಡಿರ್ತಕ್ಕಂತಹ ಆಕಾಶವನ್ನ ಹಿಡ್ಕೊಳ್ಳೋದಾಗ್ಲಿ ಆಕಾಶವನ್ನ ಬಿಡೋದಾಗ್ಲಿ ಸರಿಗರ ಬರುತ್ತೆ. ಸೊ ಅಂತಹ ಆಕಾಶಕ್ಕಿಂತ ಆಕಾಶನಾಗಿರ್ತಕ್ಕಂತಹ ಆ ಪರಬ್ರಹ್ಮ ವಸ್ತು ಅದು ಹಿಡ್ಕೊಳ್ಳೋದಕ್ಕೆ ಬರೋದನ್ನಲ್ಲ, ಬಿಡ್ಲಿಕ್ಕೆ ಬರುವಂತಹದ್ದು ಅಲ್ಲ. ಮನೋ ವಾಚಾಮ ಅಗೋಚರಂ, ಮನಸ್ಸು ಮತ್ತು ಮಾತಿಗೆ ಗೋಚರ ಅಂದ್ರೆ ಅದು ತಿಳಿಲಿಕ್ಕೆ ಬರದೇ ಇರತಕ್ಕಂಥದ್ದು, ಅಗೋಚರವಾಗಿರ್ತಕ್ಕಂಥದ್ದು. ಮನೋವಾಚ ಅಗೋಚರಂ, ಮನೋವಾಚ ಅಗೋಚರಂ. ಸೊ ಪ್ರಾಣದಿಂದ ಪ್ರಾಣತ್ತರದ ಹಿಡಕ್ಕೆ ಬಿಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು, ವಾಕಿನಿಂದ ಅದನ್ನ ನಿರ್ದಿಷ್ಟವಾಗಿ ಹೇಳಕ್ ಬರೋದಿಲ್ಲ ಅಂತ ಹೇಳಿದ್ರು, ಮನಸ್ಸಿನಿಂದ ಅದನ್ನ ಕಲ್ಪಿಸೋಳಕ ಅಸಾಧ್ಯ ಅಂತ ಹೇಳಿದ್ರು, ಮತ್ತೆ ಶಬ್ದ ಹಾಕಿದ್ರು ಅಪ್ರಮೇಯಂ. ಅಪ್ರಮೇಯಂ ಅಂದ್ರೆ ಬುದ್ಧಿಯಿಂದ ಮತ್ತೆ ಏನಾದರೂ ನೀವು ಅದನ್ನ ಹಿಡಿಲಿಕ್ಕೆ ಸಾಧ್ಯನಾ ಅಂತಂದ್ರೆ, ಪ್ರಮ ಅಂದ್ರೆ ಬುದ್ಧಿ ಅಂದ್ರೆ ಇಂದ್ರಿಯ ಮನಸ್ಸು ಹಿಂಗೆಲ್ಲ ಶಬ್ದ ಹಾಕ್ತೀವಿ, ಅಂದ್ರೆ ಬುದ್ಧಿಯಿಂದ ಮೆಜರ್ಮೆಂಟ್ ಮಾಡ್ತೀವಲ್ಲ. ಈಗ ಒಂದು ಗ್ರಂಥ ಓದಿ ಇದೇನು ಹೇಳುತ್ತೆ ಅಂತ ಅದನ್ನ ಅಳತಿ ಮಾಡಿದ್ವಿ ಅದನ್ನ. ಆದ್ರೆ ಈ ಆತ್ಮನನ್ನ ಬುದ್ಧಿಯಿಂದ ಮೆಜರ್ಮೆಂಟ್ ಮಾಡಕ್ಕೆ ಬರೋದಿಲ್ಲ. ಅಪ್ರಮೇಯವನು, ಪ್ರಮೇಯ ಅಲ್ಲ. ಅಪ್ರಮೇಯೋ ಋಷಿಕೇಶು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಅನಾದಿ ಅನಂತಂ ಮತ್ತೆ ಪುನಃ ಮತ್ತೊಂದ್ಸಲ ಹೇಳಿದ್ರು, ಹಿಂದೆ ಹೇಳಿದ್ರು ಮತ್ತೆ ಪುನಃ ಹೇಳ್ತಾರ. ಅದು ಮತ್ತು ಅಂತ್ಯ ಇಲ್ಲದೆ ಇರ್ತಕ್ಕಂಥದ್ದು, ಅನಂತವಾಗಿರ್ತಕ್ಕಂಥದ್ದು. ಅದು
ಬ್ರಹ್ಮ. ಬ್ರಹ್ಮ ಅಂತಂದ್ರೆ ಇದೆಲ್ಲದಕ್ಕಿಂತ ಹಿಡಿಲಿಕ್ಕೆ ಬಿಡ್ಲಿಕ್ಕೆ ಬರದೇ ಇರತಕ್ಕಂತಹದ್ದು, ಮನಸ್ಸಿಗೆ ಮಾತಿಗೆ ಸಿಗದೇ ಇರತಕ್ಕಂತಹದ್ದು, ಯಾವುದೇ ಪ್ರಮಾಣಕ್ಕೆ ಅಗೋಚರವಾಗಿರ್ತಕ್ಕಂಥದ್ದು, ಆದಿ ಅಂತ್ಯಗಳಿಲ್ಲದೆ ಇರತಕ್ಕಂತಹದ್ದು ಯಾವುದು ಅದು ಬ್ರಹ್ಮ ಅಂತ ಹೇಳ್ಬಿಟ್ರು. ಬ್ರಹ್ಮ ಅಂತಂದಗಳಿಗೆ ಮತ್ತೆ ಒಂದು ಸೀಮಿತ ಮಾಡಕೋಗ್ಬಿಟ್ರಿ. ಬ್ರಹ್ಮ ಅಂತಕ್ಕಂಥದ್ದು ದೊಡ್ಡದು ಅಂತ. ಪೂರ್ಣಂ ಪೂರ್ಣಮಹಂ ಮಹಃ, ಅದು ಪರಿಪೂರ್ಣವಾಗಿರ್ತಕ್ಕಂಥದ್ದು. ಅಪೂರ್ಣತೆ ಇಲ್ವೇ ಇಲ್ಲ ಅಲ್ಲಿ. ಪೂರ್ಣಮದಂ ಪೂರ್ಣಂ ಇದಂ. ಆ ಪರವಸ್ತು ಪೂರ್ಣನೇ, ಈ ಜಗತ್ತು ಕೂಡ ಪೂರ್ಣನೇ. ಪೂರ್ಣಾತ್ ಪೂರ್ಣಂ ಉದಚ್ಯತೆ. ಪೂರ್ಣದಿಂದ ಪೂರ್ಣವಾಗಿರ್ತಕ್ಕಂತಹ ಕಾಣಿಸ್ತಾ ಇದೆ. ಪೂರ್ಣಸ್ಯ ಪೂರ್ಣಂ ಆದಾಯ ಪೂರ್ಣಂ ಏವ ಅವಶಿಷ್ಯತೆ. ಪೂರ್ಣದಿಂದ ಪೂರ್ಣವನ್ನ ಕೂಡಿಸಿದ್ರೂ ಅದು ಪೂರ್ಣನೇ, ಪೂರ್ಣದಿಂದ ಪೂರ್ಣವನ್ನ ಮೈನಸ್ ಮಾಡಿದ್ರೂ ಅದು ಪೂರ್ಣನೇ, ಪೂರ್ಣದಿಂದ ಪೂರ್ಣವನ್ನ ಭಾಗ ಮಾಡಿದ್ರೂ ಪೂರ್ಣನೇ. ಯಾಕೆ ಅಂತಂದ್ರೆ 0ಯಿಂದ 0 + 0 = 0, 0 - 0 = 0, 0 / 0 ದೆನ್ 0ನೇ. ಹಾಗಾಗಿ ಆ ಪರಮಾತ್ಮ ವಸ್ತು ಕೂಡ ಪರಿಪೂರ್ಣವಾಗಿರ್ತಕ್ಕಂಥದ್ದು. ಪರಮಾತ್ಮನ ಇಂತ ಭಿನ್ನವಾಗಿ ನಮಗೇನು ಕಾಣಿಸ್ತಾ ಇದೆಯೋ ಅದು ಜ್ಞಾನಿಗೆ ಪರಿಪೂರ್ಣವಾಗಿರ್ತಕ್ಕಂಥದ್ದು, ನಮಗೆ ಪೂರ್ಣವಾಗಿ ಕಾಣಿಸ್ತದೆ. ಹೀಗೆ ಪರಿಪೂರ್ಣವಾಗಿರ್ತಕ್ಕಂತಹ ಆ ಪರಬ್ರಹ್ಮ ವಸ್ತು ಅಂತ ಹೇಳಿ, ಸೊ ಇಲ್ಲಿಯವರೆಗೆ ಆಚಾರ್ಯ ಶಂಕರರು ಆ ಶಿಷ್ಯನಿಗೆ ಬ್ರಹ್ಮ ಸ್ವರೂಪದ ಬಗ್ಗೆ ವಿವರಣೆಯನ್ನು ಕೊಟ್ಟರು. ಬಹಳ ದೀರ್ಘವಾಗಿರತಕ್ಕಂತಹ ವಿವರಣೆ. ಸುಮಾರು ಈ 42ನೇ ಅಧ್ಯಾಯದಿಂದ ಹಿಡ್ಕೊಂಡು ಸೊ ಇಲ್ಲಿಯವರೆಗೆ ಅದರ 46ರಿಂದ ವಿಶೇಷವಾಗಿ ಆತ್ಮಸ್ವರೂಪ ಅಂತ ಏನು ಕೇಳ್ತೀವಿ ಅಲ್ಲಿಂದ ಹಿಡ್ಕೊಂಡು, ಅಂದ್ರೆ ಆತ್ಮಸ್ವರೂಪ ಅಂತಂದ್ರೆ 213ನೇ ಶ್ಲೋಕದಿಂದ ಹಿಡ್ಕೊಂಡು ಈ 240 ಶ್ಲೋಕದವರೆಗೆ ಆತ್ಮ ಅಂತಂದ್ರೆ ಏನು ಅನ್ನುವಂತಹದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿ, ಈಗ ಆತ್ಮನಿಗೆ ಮತ್ತು ಜೀವನಿಗೆ, ಜೀವ ಅಂತಂದ್ರೆ ಪರಮಾತ್ಮನಿಗೆ ಮತ್ತು ಆತ್ಮನಿಗೆ ಹಿಂಗ್ ತಗೊಳ್ಳೋಣ. ಪರಮಾತ್ಮನಿಗೆ ಮತ್ತು ಆತ್ಮನಿಗೆ ಇರುವಂತಹ ಆತ್ಮ ಪರಮಾತ್ಮ ಅಂತಂದ್ರೆ ಕೂಟಸ್ಥ ಬ್ರಹ್ಮ ಮತ್ತು ಪರಬ್ರಹ್ಮ ಅಂತ. ಕೂಟಸ್ಥ ಬ್ರಹ್ಮ ಅಂತಂದ್ರೆ ಈ ದೇಹದಲ್ಲಿ ಮನಬುದ್ಧಿ ಇಂದ್ರಿಯಗಳಿಗೆ ಸಾಕ್ಷಿಯಾಗಿ ಮತ್ತೆ ಸೀಮಿತದಿಂದ ಕಾಣುವಂತಹ, ಅಂದ್ರೆ ಸೇರಿಕೊಂಡಿರೋ ಹಾಗೆ ಕಾಣುವಂತಹದ್ದು ಯಾವುದು ನಮ್ಮೊಳಗಡೆಗೆ ಆತ್ಮ ಇದೆಯೋ ಅದನ್ನ ಕೂಟಸ್ಥ ಬ್ರಹ್ಮ ಅಂತ ಕರೀತಾರೆ. ಯಾವುದು ಮೇರೆಗಳು ಮೀರಿರ್ತಕ್ಕಂಥದ್ದು, ಪರಿಮಿತಿಯನ್ನ ಮೀರಿರ್ತಕ್ಕಂಥದ್ದು, ವಿಶ್ವಾತ್ಮಕವಾಗಿರ್ತಕ್ಕಂಥದ್ದು, ವಿಶ್ವಾತೀತವಾಗಿರ್ತಕ್ಕಂಥದ್ದು ಯಾವುದು ಪರಮಾತ್ಮ ಇದೆಯೋ, ಪರಮಾತ್ಮ ಮತ್ತು ಆತ್ಮರ ಏಕತ್ವವನ್ನ ಸಾಧಿಸುವಂತಹ ತತ್ವಮಸಿ ಮಹಾವಾಕ್ಯದ ವಿವರಣೆಯನ್ನ ಬಹಳ ದೀರ್ಘ ಕೊಟ್ಟಿಲ್ಲ. ಅಂದ್ರೆ ಇದರಲ್ಲಿ ಅವರು ಮುಂದೆ ಇನ್ನು ಇದನ್ನು ಹೇಳ್ತಾರನು. ಈಗ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಸೊ ತಪ್ಪಾಗಿ ಅರ್ಥ ಬರಬಹುದೇನೋ ಅಂತಹ ಅರ್ಥವನ್ನ
ನಿವಾರಿಸುವಂತಹ ವಿಷಯವನ್ನ 241, 242 ಶ್ಲೋಕದಲ್ಲಿ ತತ್ವಂ ಪದಾಭ್ಯಾಂ ಅಭಿಧೀಯಮಾನಯೋಃ ಬ್ರಹ್ಮಾತ್ಮನೋಃ ಶೋಧಿತಯೋರ್ ಯದಿ ತ್ವಂ ಶ್ರುತ್ಯಾ ತಯೋಃ ತತ್ವಮಸೀತಿ ಸಮ್ಯಕ್ ಏಕತ್ವಂ ಏವ ಪ್ರತಿಪಾದ್ಯತೆ ಮುಹುಃ ಐಕ್ಯಂ ತಯೋಃ ಲಕ್ಷಿತಯೋಃ ನ ವಾಚ್ಯಯೋಃ ನಿಗದ್ಯತೆ ಅನ್ಯೋನ್ಯ ವಿರುದ್ಧ ಧರ್ಮಿಣೋಃ ಕದ್ಯೋತ ಭಾನ್ವೋರಿವ ರಾಜಮೃತ್ಯಯೋಃ ಕೂಪಾಂಬುಃ ಅಶ್ಯೋ ಪರಮಾಣು ಮೇಯೋರ್ವೋಃ. ಅಕ್ಷರಗಳು ಹೆಚ್ಚು ಕಡಿಮೆ ಇದೆಯೇನೋ ಗೊತ್ತಿಲ್ಲ, ನೋಡ್ಬೇಕಿದೆ ನಾ ರಾಗಕ್ಕೆ. ತತ್ವಂ ಪದಾಭ್ಯಾಂ ಅಭಿಧೀಯಮಾನಯೋಃ ಬ್ರಹ್ಮಾತ್ಮನೋ ಶೋಧಿತಯೋರ್ ಯದಿ ತ್ವಂ ಶ್ರುತ್ಯಾ ತಯೋಃ ತತ್ವಮಸೀತಿ ಸಮ್ಯಕ್ ಏಕತ್ವಮೇವ ಪ್ರತಿಪಾದ್ಯತೆ ಮುಹುಃ ಐಕ್ಯಂ ತಯೋರ್ಲಕ್ಷಿತಯೋರ್ನ ವಾಚ್ಯಯೋಃ ನಿಗದ್ಯತೋನ್ಯನ್ಯ ವಿರುದ್ಧ ಧರ್ಮಿಣೋಃ ಕದ್ಯೋತಭಾನುರಿವ ರಾಜಭೃತ್ಯಯೋಃ ಕೂಪಾಂಬುರಾಶ್ಯೋ ಪರಮಾಣುಮೇರ್ವೋಃ. ಆಮೇಲೆ ಸಾಧ್ಯ ಆದರೆ ಕುತ್ಕೊಂಡು ಗೌರಿ ಅವರ ಸ್ವಲ್ಪ ರಾಗ ಹಾಕಿ ಸರಿಯಾಗಿ ಅದನ್ನ ರಾಗದಲ್ಲಿ ತರ್ಲಿಕ್ಕೆ ಪ್ರಯತ್ನ ಮಾಡಿ. ಕರೆಕ್ಟ್ ಆಗಿ ಬಂದಿದೆ ಸರ್, ಸರಿಯಾಗಿ ಬಂದಿದೆಯಾ? ಹಾ, ಸರಿಯಾಗಿ ಕೂತ್ಕೊಳ್ತಾ ಇದೆ. ಅಂದ್ರೆ ನನ್ನ ತೆಲುಗಲ್ಲಿ ಸ್ವಲ್ಪ ಅಕ್ಷರಗಳು ಹಿಂದೆ ಮುಂದೆ ಇದೆ. ಇನ್ನು ಐಕ್ಯಂ ಯಥೋ ಅಂತ ಹಾಕಿದ್ದಾರೆ, ತಯೋ ಅಂತ ಹೇಳಿದ್ರಲ್ವಾ, ಅದು ಕನ್ನಡದಲ್ಲಿ ತಯೋ ಅಂತ ಇದೆ, ಇದರಲ್ಲಿ ಯಥೋ ಅಂತ ಇದೆ. ಇಲ್ಲಾಂದ್ರೆ ಕರೆಕ್ಟ್ ಆಗಿದೆ. ಮತ್ತೆ ಪ್ರತಿಪಾದ್ಯತೆ ಬುಧೈಹಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ನೀವು ಮೊಹುಹು ಅಂತ ಅಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಅಕ್ಷರಗಳ ಹಿಂದೆ ಮುಂದೆ ಇದೆ ಅಷ್ಟೇ. ಕರೆಕ್ಟ್ ಆಗಿ ನಿಮಗೆ ಕನ್ನಡ ಓದಕ್ ಬರುತ್ತಾ? ಹಾ, ಬರುತ್ತೆ ಶುಭ. ಕಳಿಸ್ಲಾ ಹಾಗಾದ್ರೆ ನನ್ನ ಶ್ಲೋಕನ? ನೀವು ಹಾಗಿದ್ರೆ ಇಲ್ಲ, ನನ್ನ ಹತ್ರ ಕನ್ನಡ ಪುಸ್ತಕ ಇದೆ. ಇದೆಯಾ? ಕನ್ನಡನೂ ಇಟ್ಕೊಂಡಿದ್ದೀನಿ. ಹಾ, ಸರಿ ಸರಿ ಇಟ್ಕೊಂಡಿದ್ದೀನಿ. ಅದೇ ಎರಡೂನು ನಾನು ಕಂಪೇರ್ ಮಾಡ್ಕೊಳ್ತೀನಿ, ಅದಕ್ಕೆ ಇಟ್ಕೊಂಡಿದ್ದೀನಿ ಕನ್ನಡ ಪುಸ್ತಕ. ಗೌರಿ, ಇದು ಶುಭ ಅವರೇ, ಗೌರಿ ಒಂದು ಹೇಳ್ತಿಕೊಂಡ್ರಿ ನೀವು. ಕನ್ನಡ ಬರುತ್ತೆ, ತೆಲುಗು ಬರುತ್ತೆ, ಇಂಗ್ಲಿಷ್ ಬರುತ್ತೆ, ಮಲಯಾಳಂ ಬರುತ್ತೆ, ತಮಿಳು ಬರುತ್ತೆ, ಹಿಂದಿ ಬರುತ್ತೆ ಅಲ್ವಾ? ಎಲ್ಲಾ ಬುಕ್ ಇಟ್ಕೊಂಡಿರ್ತಾರೆ ಅವರು. ಮಲ್ಟಿ ಲಿಂಗ್ವಿಸ್ಟಿಕ್ ಹಂಗಾರೆ. ಇಲ್ಲ ಸರ್, ಅದು ಕನ್ನಡ ಪುಸ್ತಕ ಇಟ್ಕೊಳ್ಳೇಬೇಕಾಗ್ತದೆ, ಇಲ್ಲಾಂದ್ರೆ ನನಗೆ ಹೌದು, ಕಷ್ಟ ಆಗತ್ತೆ. ಯಾಕಂದ್ರೆ ನಾನು ಕನ್ನಡದಲ್ಲಿ ಮಾಡೋದ್ರಿಂದ ಕನ್ನಡದಿಂದ ನೀವು ಅದನ್ನ ಮತ್ತೆ ತೆಲುಗಿಗೆ ಮಾಡ್ಬೇಕಲ್ವ, ಹಾಗಾಗಿ ಕನ್ನಡವನ್ನ ನೋಡಿಕೊಂಡಾಗ್ಲೇನೆ ಅದನ್ನ ಸರಿಯಾಗಿ ಅಲ್ಲಿ ತೆಲುಗಲ್ಲಿ ಕೂಡಿಸ್ಲಿಕ್ಕೆ ಬರುತ್ತೆ, ಇಲ್ಲಾಂದ್ರೆ ಹೇಗ್ ಬರುತ್ತೆ ಹೇಳಿ? ಕನ್ನಡ ಪುಸ್ತಕ. ಎಸ್, ಕರೆಕ್ಟ್. ತತ್ವಂ ಪದಾಭ್ಯಾಂ, ಹಿಂಗ ಅದನ್ನ ಬಿಡಿಸಿದಾಗ ತತ್ವಂ ಪದಾಭ್ಯಾಂ ಅಭಿಧೀಯಮಾನಯೋಃ ಬ್ರಹ್ಮಾತ್ಮನೋಃ ಶೋಧಿತತಯೋಃ ಯದಿ ತ್ವಂ ಅಂತ. ಅಂದ್ರೆ ತತ್ವಂ ಅನ್ನುವಂತಹ ಪದಗಳಿಗೆ ವಾಚ್ಯನಾಗಿರ್ತಕ್ಕಂತಹ ಯಾವ ಬ್ರಹ್ಮ ಮತ್ತು ಆತ್ಮರಿದ್ದಾರೋ
ಶೋಧಿತ ಯೋರ್ ಯದಿ ತ್ವಂ ಅಂದರೆ ಶೋಧನೆ ಮಾಡಿದ ಮೇಲೆ ಶ್ರುತಿ ಹೇಳುತ್ತದೆ ತತ್ ತ್ವಂ ಅಸೀತಿ ಸಮ್ಯಕ್ ಅಂತ. ತತ್ ತ್ವಂ ಅಸೀತಿ ಸಮ್ಯಕ್ ಅಂದ್ರೆ ತತ್ ಮತ್ತೆ ತ್ವಂ ಅದು ಏಕತ್ವಂ ಏವ ಶ್ರುತಿಪಾದ್ಯತೆ ಮುಹುಹು. ಅನೇಕ ವಾಕ್ಯಗಳು ಏಕತ್ವವನ್ನ ಘೋಷಣೆ ಮಾಡಿದ್ದೇವೆ. ತತ್ತಿಗೆ ಮತ್ತು ತೊಮ್ಮಿಗೆ ಭೇದವನ್ನ ಹೇಳಿಲ್ಲ. ಆದರೆ ಹೇಳುವಾಗ ಭೇದವಾಗಿ ಕಂಡರೂ ಕೂಡ ಅದು ಸ್ವರೂಪದಿಂದ ಏಕವಾಗಿದೆ, ವಾಚ್ಯದಿಂದ ದ್ವಿಗುಣವಾಗಿದೆ, ವಾಚ್ಯದಿಂದ ಭಿನ್ನವಾಗಿದೆ, ಸ್ವರೂಪದಿಂದ ಏಕವಾಗಿದೆ. ಸೊ ಹೇಗೆ ಹಾಲು ಅಂತ ಹೇಳಿದಾಗ, ಮಿಲ್ಕ್ ಅಂತ ಹೇಳಿದಾಗ ಎರಡು ಬೇರೆ ಬೇರೆ ಭಾಷೆಗಳಾದರೂ ಕೂಡ ಇಲ್ಲ, ನಾವು ಸಂಸ್ಕೃತದಿಂದ ಹೇಳಿದಾಗಲೂ ಕೂಡ ಕ್ಷೀರ ಹಾಲು ಅಂತ ಹೇಳಿದಾಗಲೂ ಕೂಡ ಎಷ್ಟು ಅದು ಹಾಲಿನಲ್ಲಿ ಎರಡಿಲ್ಲ. ಕ್ಷೀರ ಹಾಲು ಅಂತ ನಾವು ಎರಡು ಹೇಳಿದಗಳಿಗೆ ಅದೇನು ಎರಡಾಗೋದಿಲ್ಲ. ಕ್ಷೀರ ಅಂದ್ರೂ ಹಾಲನೇ, ಹಾಲು ಅಂದ್ರೆ ಹಾಲನೇ. ಸೊ ತತ್ಪದಕ್ಕೆ ತುಂಪದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದತ್ವ ಇಲ್ಲ. ತತ್ತಂದ್ರೆ ಪರಬ್ರಹ್ಮ, ತ್ವಂ ಅಂದ್ರೆ ಕೂಟಸ್ಥ ಬ್ರಹ್ಮ. ಸೊ ಇದರಲ್ಲಿ ಒಂದಿಷ್ಟು ಜನ ಪಂಚದಶಿಗೆ ಬರೋದೇ ಇರೋದ್ರಿಂದ ಪುನಃ ಹೇಳ್ಬೇಕಾಗ್ಯದ. ಪಂಚದಶಿಗೆ ಎಲ್ಲರೂ ಬರೋರಿದ್ರೆ ಅಂದ್ರೆ ಜಸ್ಟ್ ಹೇಳ್ಬೇಕಾಗಿದ್ದಿಲ್ಲ. ಯಾಕಂದ್ರೆ ಸುಮಾರು ಉಪನ್ಯಾಸಗಳನ್ನು ಅದನ್ನೇ ಡಿಸ್ಕಸ್ ಮಾಡಿದ್ದೀವಿ. ತತ್ತು ತ್ವಂ ಅಂತಕ್ಕಂಥದ್ದು ಉಪನಿಷತ್ತಿನ ವಾಕ್ಯ. ಛಾಂದೋಗ್ಯ ಉಪನಿಷತ್ನಲ್ಲಿ ಬರ್ತಕ್ಕಂತಹ ಮಂತ್ರ. ಹೌದಲ್ರಿ ರತ್ನವ್ರೆ? ಹೌದು ಸರ್. ಹೌದು, ನೆನಪಿರ್ತದೆ. ಮತ್ತೆ ಒಮ್ಮೆ ಹೇಳುವ ಕನ್ಫ್ಯೂಸ್ ಆಗುತ್ತೆ ನನಗೆ. ಅದಕ್ಕೆ ಪುನಃ ಮತ್ತೆ ಸೊ ಕೇಳಿ ಕನ್ಫರ್ಮ್ ಮಾಡಿಕೊಂತೀನಿ. ತತ್ತಂತಕ್ಕಂಥದ್ದು ಪರಬ್ರಹ್ಮ ವಸ್ತು, ತ್ವಂ ಅಂತಕ್ಕಂಥದ್ದು ಕೂಟಸ್ಥ ಬ್ರಹ್ಮ. ಈ ಕೂಟಸ್ಥ ಬ್ರಹ್ಮ ಮತ್ತು ಪರಬ್ರಹ್ಮ ಇವು ಎರಡನ್ನ ಶೋಧನೆ ಮಾಡಿದಾಗ ಆ ಎರಡೂ ಬೇರೆ ಅಲ್ಲ ಎನ್ನುವಂತಹ ಶ್ರುತಿಯ ಅಂತರ್ಗತವಾಗಿರುವಂತಹ ಅದರ ನಿಜ ಸ್ವರೂಪ ನಮಗೆ ಗೊತ್ತಾಗುತ್ತೆ. ಸೊ ಏಕತ್ವಂ ಏವ ಪ್ರತಿಪಾದ್ಯತೆ ಮುಹುಹು. ಸೊ ಅದು ಉಪನಿಷತ್ತು ಏನ್ ಮಾಡುತ್ತೆ ಅಂದ್ರೆ ಏಕತ್ವ ಅಂದ್ರೆ ಅಲ್ಲಿ ಭಿನ್ನತ್ವವನ್ನ ಅದು ಲಕ್ಷಿಸಿಲ್ಲ, ಏಕತ್ವವನ್ನ ಲಕ್ಷಿಸಿದೆ. ಆದ್ರೆ ಅದನ್ನ ಏನ್ ಮಾಡಿದ್ದಾರೆ, ಅದನ್ನ ಕೆಲವೊಬ್ಬರು ಭಿನ್ನ ಮಾಡಿಬಿಟ್ಟಿದ್ದಾರೆ. ಸ್ಪಷ್ಟವಾಗಿದೆಯಲ್ರಿ? ತತ್ತಂದ್ರೆ ಪರಬ್ರಹ್ಮ, ತ್ವಂ ಅಂದ್ರೆ ನಾನು, ನೀನು ಅಂತ ಹೇಳಿದಲ್ಲ. ನೀನಂದ್ರೆ ನಾನು, ನಾನಂದ್ರೆ ಜೀವ. ಜೀವನಿಗೆ ಪರಮಾತ್ಮನಿಗೆ ಏಕತ್ವ ಹೆಂಗ್ ಸಾಧ್ಯ? ಅವನು ಪ್ರಭು, ನಾನು ಸೇವಕ. ಪ್ರಭುಗೆ ಮತ್ತು ಸೇವಕನಿಗೆ ಏಕತ್ವ ಹೆಂಗ್ ಸಾಧ್ಯ ಅಂತ ಕೆಲವೊಬ್ಬರು ತಮ್ಮದೇ ಆಗಿರ್ತಕ್ಕಂತಹ ಬುದ್ಧಿಯಿಂದ ಇದನ್ನ ಛೇದನೆ ಮಾಡೋದು, ಖಂಡನೆ ಮಾಡೋದು ಕೂಡ ಉಂಟು.
ಹಾಗೆ ಏನಾದರೂ ಖಂಡನೆ ಮಾಡಿದ್ದೇ ಆ ಶಾಸ್ತ್ರದ ಉದ್ದೇಶವಾಗಿತ್ತಂತಂದ್ರೆ ಮತ್ತೆ ಅದು ತಾನಾಗಿರ್ತಕ್ಕಂಥದ್ದು, ಯಾವಾಗಲೂ ಕೂಡ ತಾನೊಂದೇ ಇರ್ತಕ್ಕಂಥದ್ದು, ತನ್ನಕ್ಕಿಂತ ಭಿನ್ನವಾಗಿರದೇ ಇರ್ತಕ್ಕಂಥದ್ದನ್ನ ಎಲ್ಲಿ ತಗೊಂಡೋಗಿ ಸೇರಿಸ್ತೀವಿ? ಇದು ನೆಕ್ಸ್ಟ್ ಬರ್ತಕ್ಕಂತಹ ಕ್ವಶನ್ ಇದು. ಸೊ ಹೀಗೆ ನಮಗೆ ವಾಚ್ಯದಿಂದ ಉಪದೇಶ ವಾಕ್ಯಗಳನ್ನ, ಸ್ವರೂಪ ವಾಕ್ಯಗಳನ್ನ ನೋಡಕ್ ಬರದೇ ಇರುವಾಗ ಏನ್ ಮಾಡೋದಂದ್ರೆ ಮಿಕ್ಸಪ್ ಆಗಿ ಮಾತಾಡತಕ್ಕಂಥದ್ದು, ಅನುಭವ ಇಲ್ಲದೆ ಮಾತಾಡತಕ್ಕಂಥದ್ದು, ಇದೆಲ್ಲವೂ ಗೊಂದಲದಿಂದ ಇವತ್ತು ಇಷ್ಟು ಒಂದು ಕಗ್ಗಂಟಾಗಿದೆ ಅಂತಂದ್ರೆ, ಅಷ್ಟೊಂದು ಕಗ್ಗಂಟಾಗಿದೆ. ಯಾಕೆ ಅಂತಂದ್ರ ಅದು ನೇರವಾಗಿ ಹೇಳಕ್ ಬರೋದಿಲ್ಲ. ಹಾಗಾಗಿ ಇದನ್ನೆಲ್ಲನೂ ಕೂಡ ನಾವು ಆ ಏಕತ್ವ ಸಾಧಿಸಿರ್ತಕ್ಕಂತಹ ಜ್ಞಾನಿಯ ಹತ್ತಿರಕ್ಕೆ ಹೋದಾಗ್ಲೇನೆ ಇದರ ಸತ್ಯ ಗೊತ್ತಾಗುತ್ತೆ ನಮಗೆ. ಅಲ್ಲಿ ತನಕನು ಬರೀ ಶಬ್ದನೇ ಆಗಿಬಿಡ್ತದ. ಬಟ್ ಇವಾಗ ಈಗ ವಿಚಾರ ಮಾಡಕ್ ಹೊಂಟಿವಿ ಅಂತಂದ್ರೆ, ಈ ವಿಚಾರ ಅಂತಂದ್ರೆ ಶಾಸ್ತ್ರದ್ದು ಅಂತರ್ಗತವಾಗಿರ್ತಕ್ಕಂಥದ್ದು ಏನು ಅಂತ ಒಂದಷ್ಟು ತಿಳ್ಕೊಂಡಿವಿ ಅಂತಂದ್ರೆ ಮುಂದೆ ಅದನ್ನ ನೋಡಿದಾಗ ಅವಾಗ ಅವನಿಗೆ ಸಂಶಯ ಬರೋದಿಲ್ಲ. ಇದಕ್ಕೊಂದು ಬಹಳ ಸುಂದರವಾಗಿರ್ತಕ್ಕಂಥದ್ದು ಒಂದು ಕಥೆ ಇದೆ. ಕಥೆ ಹೇಳಿಬಿಟ್ಟು ಮತ್ತೆ ಪುನಃ ಈ ಶ್ಲೋಕವನ್ನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಅಂತ. ಸೊ ಹೀಗೆ ಪಾಠ ಮಾಡ್ತಾ ಇರುವಾಗ ಒಂದು ಪುರಾಣದಲ್ಲೇ ಬರ್ತಕ್ಕಂಥ ಕಥೆ ಇದು. ಆ ಶಿಷ್ಯನಿಗೆ, ಸ್ಟೂಡೆಂಟ್ಗೆ ಒಂದು ಸಂಶಯ ಬಂತು. ಏನ್ ಸಂಶಯ ಬಂತಂದ್ರೆ, ಸರ್ ಈಗ ಕರೆಕ್ಟಾಗಿ ಹೇಳಿದ್ರಿ ನೀವು, ಆ ಜ್ಞಾನಿಯನ್ನ ನೋಡಿದ ಮೇಲೆ ಗೊತ್ತಾಗತ್ತೆ ನಮ್ಗೆ ಅಂತ ಹೇಳಿ. ಜ್ಞಾನಿ ಅಂತಂದ್ರೆ ಹೇಗಿರುತ್ತೆ, ಹೆಂಗ್ ಗುರ್ತಿಸೋದು ಅವನ್ನ ಅಂತ ಶಿಷ್ಯನಿಗೆ ಡೌಟ್ ಬಂತು. ಅವನ್ ಪ್ರಶ್ನೆ ಕೇಳಿದ ಗುರುವನ್ನ. ಯಾಕಂದ್ರೆ ಏನ್ ಕೇಳ್ದ ಅವನ್ನೇ ಕೇಳ್ಬೇಕಲ್ಲ ಅವನು. ಸೊ ಅದಕ್ಕೆ ಅವನು ಟೀಚರ್ ಹೇಳಿದ, ನೋಡಪ್ಪ, ಯಾರತ್ರ ನೀನು ಓದಿ ಅಂತಂದ್ರ ಇದು ಕಥಾರೂಪದಲ್ಲಿ ತಗೊಳ್ರಿ, ಅನ್ವಯ ಬೇಡ ಆಯ್ತು ಸುಮ್ಮನೆ. ಸೊ ಯಾರತ್ರ ಓದಿ ಅಂತಂದ್ರೆ ಅವನಲ್ಲಿ ತತ್ವದ ವಿಷಯದಲ್ಲಿ ಸಂಶಯ ಇರೋದಿಲ್ಲ, ಮತ್ತು ಏನು ಒಂದು ಪ್ರಶಾಂತವಾಗಿರ್ತಕ್ಕಂತಹ ಒಂದು ಎನ್ವೈರನ್ಮೆಂಟ್ ಇರ್ತದೆ, ಆ ಒಂದು ಪರಿಸರ ಇರ್ತದೆ. ಅವನನ್ನ ನೋಡಿದರೆ, ಅವನ ಮಾತನ್ನ ಕೇಳಿದರೆ, ಸೊ ಅವನನ್ನ ನೀನು ತತ್ವವನ್ನು ತಿಳಿದವನು ಅಂತ ನೀನು ಗುರುತಿಸಬಹುದು ಅಂತ ಹೇಳಿದ. ಸರಿ, ಹಾಗಾರ ಮತ್ತೀಗ ಏನ್ ತತ್ವ ಅಂತ ಗೊತ್ತಾಗ್ಬಿಡುತ್ತೆ ಎಲ್ಲ. ನೀವೆಲ್ಲ ಹೇಳ್ಕೊಟ್ರಿ, ಈಗ ನಾನು ಅಂತ ಗುರುವಿನ ಹತ್ರ ಹೋಗ್ಬಿಟ್ಟು ಅದನ್ನ ಗಮನಿಸ್ಬೇಕಲ್ವಾ. ಹಾಗಾಗಿ ನನಗೆ ಪರ್ಮಿಷನ್ ಕೊಡಿ, ನಾನು ಹೊರಡ್ತೀನಿ ಅಂತ. ಸೊ ಗುರುಗಳು ಅವನಿಗೆ ಆಶೀರ್ವಾದ ಮಾಡಿದರು. ಆಯ್ತಯ್ಯ, ನೀನು ಸೊ ಹುಡುಕು ನಿನ್ನ ಜ್ಞಾನಿನ. ಹೋದ. ಅವನು ಅನೇಕ ಕಡೆ ಅನೇಕ ವರ್ಷಗಳ ಕಾಲ ಎಲ್ಲ ಎಲ್ಲೆಲ್ಲಿ ಸೊ ಪೀಠಗಳಿದಾವು, ಮಠಗಳಿದಾವು, ಎಲ್ಲೆಲ್ಲಿ ಸೊ ವೇದಾಂತಗಳನ್ನ ಹೇಳ್ತಕ್ಕಂತಹ ಎಲ್ಲೆಲ್ಲ ಆಶ್ರಮಗಳಿದಾವು, ಎಲ್ಲ ಕಡೆ ಹುಡುಕಿದ. ಎಲ್ಲಾ ಕಡೆ ಹುಡುಕಿದವನು, ಎಲ್ಲಾ ಕಡೆ ಹುಡುಕಿದ ಮೇಲೆ ಕೊನೆಗೆ ಅವನಿಗೆ ಸೊ ಅದನ್ನು ನಿರ್ಣಯ ಮಾಡಕ್ ಆಗ್ಲಿಲ್ಲ. ಆಮೇಲೆ ವಾಪೀಸ್ ಮತ್ತೆ ಅದೇ ಗುರುವಿನ ಹತ್ರಕ್ಕೆ ಬಂದ. ಇಲ್ಲ, ನಾನು ಸುಮಾರು ಒಂದು 12 ವರ್ಷ ಹುಡುಕಾಡಿಕೊಂಡು ಬಂದ.
ಹುಡುಕಾಡ್ಕೊಂಡು ಬಂದ್ಮೇಲೆ ಮತ್ತೆ ಅವನು ಗುರುಗಳ ಹತ್ರ ಬಂದ್ಬಿಟ್ಟು ಹೇಳಿದ, ಇಲ್ಲ ನಾನು ಎಷ್ಟು ಹುಡುಕಿದೆ ನನಗೆ ಸಿಗ್ಲೇ ಇಲ್ಲ, ಈಗ ನಾನು ಏನ್ ಮಾಡ್ಲಿ ಅಂತಂದ. ಅವಾಗ ಆ ಟೀಚರ್ ಹೇಳಿದ, ಎಂತ ಕೆಲಸ ಆಯ್ತಿದು ಪಾಪ, 12 ವರ್ಷ ಸೊ ವೇಸ್ಟ್ ಆಯ್ತಲ್ವಾ. ಸರಿ, ಯಾವುದು ಆ ಆತ್ಮನ ಲಕ್ಷಣ ಇದೆಯೋ, ಯಾವುದು ದ್ವಂದ್ವ ರಹಿತವಾಗಿರ್ತಕ್ಕಂಥದ್ದು, ಆನಂದ ಸ್ವರೂಪವಾಗಿರ್ತಕ್ಕಂಥದ್ದು ಅಂತ ಏನಿದೆಯೋ, ಸೊ ಅದನ್ನ ನೀನೇ ಅನುಸಂಧಾನ ಮಾಡು. ಒಂದು ವೇಳೆ ನೀನು ಅನುಸಂಧಾನ ಮಾಡಿದಿ ಅಂತಂದ್ರೆ ಅವಾಗ ನಿನಗೆ ಆ ಜ್ಞಾನ ಸಿಗ್ಬಹುದೇನೋ ಅಂತ ಹೇಳಿ, ಸೊ ದೆನ್ ಅಗೇನ್ ಮತ್ತೆ ಟೀಚರ್ ಸ್ಟೂಡೆಂಟಿಗೆ ಉಪದೇಶ ಮಾಡಿದ. ಸೊ ಉಪದೇಶ ಮಾಡಿದ್ಮೇಲೆ ಅವನು ತಾನು ಏಕಾಂತವಾಗಿ ಕುಳಿತುಕೊಂಡು ಈ ಮಂತ್ರವನ್ನ, ಈ ಉಪನಿಷತ್ತಿನ ಏನು ತತ್ವ ಇದೆಯೋ ಈ ತತ್ವವನ್ನ ಏಕಾಂತವಾಗಿ ಕುಳಿತುಕೊಂಡು ನೋಡ್ಲಿಕ್ಕೆ ಶುರು ಮಾಡಿದ. ಸೊ ಕೇಳುವಾಗ ಏನು ಮನಸ್ಸು ಆ ವಾಣಿಯಲ್ಲಿ ಲೀನ ಆಗ್ತಾ ಇತ್ತು, ತಾನು ಸ್ವಯಂ ಕುಂತ್ಕೊಂಡು ವಿಚಾರ ಮಾಡುವಾಗ ಅದು ತುಂಬಾ ಡಿಸ್ಟರ್ಬ್ ಆಗಿ ಶುರುವಾಯಿತು. ಸೊ ಡಿಸ್ಟರ್ಬ್ ಆಗಿ ಶುರುವಾಯಿತು. ಆದರೂ ಕೂಡ ಗುರುಗಳ ಹತ್ರ ಹೋಗಂಗಿಲ್ಲ, ಯಾಕಂದ್ರೆ ಅವ್ರು ಹೇಳೋದೆಲ್ಲ ಹೇಳ್ಬಿಟ್ಟಿದ್ದಾರೆ. ಹೀಗೆ ಆ ಡಿಸ್ಟರ್ಬ್ ಆಗಿರ್ತಕ್ಕಂಥ ಕಾರಣವನ್ನ ಹುಡುಕಿ ಆ ಒಂದೊಂದನ್ನೇ ಕಾರಣವನ್ನ ತೆಗಿತಾ ಬಂದ. ಯಾವಾಗ ಅವನು ತೆಗಿತಾ ಬಂದೋ ಅನೇಕ ದಿನಗಳ ಕಾಲ ಪ್ರಾಕ್ಟೀಸ್ ಮಾಡಿದ, ವರ್ಷಾನುಗಟ್ಲೆ ಪ್ರಾಕ್ಟೀಸ್ ಮಾಡಿದ್ಮೇಲೆ ಆವಾಗ ಅವನಿಗೆ ಆ ವಾಕ್ಯವನ್ನ ಕೇಳಿದಗಳೇ, ಆ ವಾಕ್ಯವನ್ನ ಹೇಳಿದಗಳೇ ಅವನಿಗೆ ಆನಂದ ಆಗಕ್ಕೆ ಶುರುವಾಯಿತು. ಆವಾಗ ಅವನು ನೋಡಕ್ ಶುರು ಮಾಡಿದ, ನಮ್ಮ ಟೀಚರು ಇದು ಹೇಳುವಾಗ ಎಷ್ಟು ಆನಂದವಾಗಿ ಹೇಳ್ತಾ ಇದ್ದಲ್ವಾ, ನಾನು ಅವರನ್ನ ಗಮನಿಸದೆ ಹೋಗಿ ಸುಮಾರು ಎಲ್ಲೆಲ್ಲಿ ಹುಡ್ಕೊಂಡು ಬಂದೆಲ್ಲ ನಾನು ಅಂಥೇಳಿ ಪುನಃ ಮತ್ತೆ ಅವನು ಏನ್ ಮಾಡಿದ, ಅದೇ ಗುರುಗಳ ಹತ್ರ ಅದನ್ನ ಕಾಣ್ಲಿಕ್ಕೆ ಶುರು ಮಾಡಿದ. ಅದು ಮೊದಲು ಕಾಣ್ಲಿಲ್ಲ. ಯಾವಾಗ ತನ್ನಲ್ಲಿ ಅದನ್ನ ಅನುಸಂಧಾನ ಮಾಡಕ್ ಶುರು ಮಾಡಿದ, ಆವಾಗ ಅದು ಆ ಗುರುವಿನಲ್ಲಿ ಹೆಚ್ಚು ಪ್ರಕಾಶಮಾನವಾಗಿರ್ತಕ್ಕಂಥದ್ದು ಕಾಣ್ಲಿಕ್ಕೆ ಶುರುವಾಯಿತು. ಸೊ ಈ ರೀತಿಯಾಗಿ ನಾವು ಅದನ್ನ ಅನುಭವ ಮಾಡಿಕೊಳ್ಳಲಾರದೆ ಬರೀ ವಾಕ್ಯಗಳನ್ನ ಉದ್ಘೋಷ ಮಾಡಿದಾಗ ಅದು ಕೇವಲ ವಾಕ್ಯವಾಗುತ್ತೆ, ಅದು ಅನುಭವ ಆಗೋದಿಲ್ಲ. ಸೊ ಈ ರೀತಿಯಾಗಿ ಅನುಭವ ಇಲ್ಲದೆ ಅದನ್ನ ದ್ವಂದ್ವವಾಗಿ ಹೇಳಿರ್ತಕ್ಕಂಥದ್ದು, ಅನೇಕ ರೀತಿಯಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ ನೋಡ್ತೀವಿ. ಸೊ ಆ ಕಾರಣದಿಂದ ಅಂತಹ ಏನು ದ್ವಂದ್ವಗಳಿದಾವ, ಆ ದ್ವಂದ್ವಗಳನ್ನ ತೆಗಿಲಿಕ್ಕೋಸ್ಕರ ಸಲುವಾಗಿ ಆಚಾರ್ಯ ಶಂಕರರು ಇಲ್ಲಿ ಈ ತತ್ವಮಸಿ ವಿಚಾರವನ್ನ ತಗೊಂಡಿದ್ದಾರೆ. ಮತ್ತೆ ನೋಡುವ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.